ಹಲೋ ಹಾಯ್ ನಮಸ್ಕಾರ. ನಾನು ಪರಿಶ್ರಮ ಚಾನಲಿಂದ. ನಮ್ಮ ಕಡೆ ಮಳೆಗಾಲ ಶುರುವಾಗಿ ಸುಮಾರು ದಿನ ಆಯಿತು. ತುಂಬ ಗಾಳಿ ಇದೆ, ಮಳೆ ಇದೆ. ಹಾಗಾಗಿ ಹೊರಗಡೆ ಹೋಗ್ಲಿಕ್ಕೆ ತುಂಬ ಚಳಿ ಆಗ್ತಾ ಇದೆ. ಆದರೂ ಈ ದಿನ ತೋಟದ ಕಡೆ ಒಂದು ರೌಂಡ್ ಹೋಗೋಣ ಅಂತಿದ್ದೇನೆ. ನಿಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ, ಬನ್ನಿ. ಹೇಗಿದೆ ತೋಟದ ಕಡೆ ಅಂತ ನೀವು ನೋಡ್ಬೋದು. ನಮ್ಮ ಕಡೆ ತೋಟ ಎಲ್ಲ ಹೇಗಿರುತ್ತೆ ಅಂತ ಎಲ್ಲ ನೋಡ್ಕೊಬರ್ಬೋದು. ಓಕೆ, ನಮ್ಮನೆ ತೋಟದ ಆರಂಭದಲ್ಲಿದ್ದೇವೆ. ಹೀಗೆ ಹೋಗಿ ಇಲ್ಲಿ ನೋಡಿ, ತುಂಬ ಜಾರ್ತಾ ಇದೆ, ಓಡಾಡಲಿಕ್ಕೂ ಕಷ್ಟ ಆಗ್ತಾ ಇದೆ. ಅಷ್ಟು ಜಾರುತ್ತೆ, ಭಾಳ ನಿಧಾನಾಗಿ ಹೋಗಬೇಕು. ಇದು ಮಳೆಗಾಲದಲ್ಲಿ ತುಂಬ ತುಂಬಿ ಹರಿತದೆ ನೋಡಿ, ಹೀಗೆ ಹರಿತದೆ. ನಮ್ದು ಈ ಕಡೆ ಇದೆಯಲ್ಲ, ಈ ಕಡೆ ಮೇಲ್ಗಡೆ ಘಟ್ಟ ಪ್ರದೇಶ ಬಂತು. ಘಟ್ಟ ಪ್ರದೇಶದಲ್ಲಿ ತುಂಬ ಮಳೆ ಆಯಿತು ಅಂದರೆ ಈ ಹೊಳೆಯಲ್ಲಿ ತುಂಬ ನೀರು ಬಂದು ಮೇಲೆ ನೀರು ಉಕ್ಕುತ್ತೆ. ಈ ಸಂಕ ಇದೆಯಲ್ಲ, ಸಂಕದ ಮೇಲೂ ನೀರು ಬರುತ್ತೆ, ಅಷ್ಟು ಮೇಲ್ ಬರುತ್ತೆ ಇಲ್ಲಿ ನೀರು. ಇದಾಗಿದೆ ನೋಡಿ. ನಿನ್ನೆ ಮಳೆಗೆ ಏನಾಗಿದೆ ಅಂದರೆ ಇಲ್ಲೊಂದು ಮರ ಬಿದ್ದು ಹೋಗಿದೆ. ಮರ ಬಿದ್ದೋಗಿದ್ದೇನಾಗಿದೆ, ಇದು ಬೈನೆ ಮರ ಅಂತಾರೆ ನಮ್ಮಲ್ಲಿ. ಈ ಬೈನೆ ಮರ ಬಿದ್ದಿದ್ದಕ್ಕೆ 2-3 ಅಡಿಕೆ ಮರಗಳು ಮುರಿದು ಬಿದ್ದಿದ್ದಾವೆ. ಇಲ್ಲಿ ನೋಡ್ಬೋದು ನೀವು, ಕೆಂಡೆ ಹಾರಿದ್ದು, ಕೆಂಡೆ ಹಾರಿ ಬಿದ್ದಿದೆ. ಇಲ್ಲಿ ನೋಡಿ, ತೆಂಗಿನ ಸಸಿ, ಅಡಿಕೆ ಸಸಿ ಎಲ್ಲ ಮುರ್ಕೊಂಡು ಬಿದ್ದಿದೆ. ಈ ಮರ ಬಿದ್ದಿದ್ದು ಹೊಡೆತಕ್ಕೆ 3-4 ಮರಗಳು ಎಲ್ಲ ಡ್ಯಾಮೇಜ್ ಆಗಿದ್ದಾವೆ, ನೋಡ್ತಾ ಇರ್ಬೋದು. ಒಂದು ಗಾಳಿ ಬಂತು ಅಂದರೆ ತೋಟದಲ್ಲಿ ಎಷ್ಟು ಅನಾಹುತ ಆಗುತ್ತೆ ಅಂತ ಹೇಳೋದು ಕಷ್ಟ, ಅಷ್ಟಾಗುತ್ತೆ. ಅಡಿಕೆ ಮರಗಳು ಎಲ್ಲ ಮುರಿದು ಬೀಳುತ್ತೆ. ಇದು ನೋಡಿ, ಸ್ವಲ್ಪ ಹಳೆ ಮರ ಆದರೂ 3-4 ಕೊನೆ ಬಂದಿತ್ತು, ಎಲ್ಲ ಗಾಳಿಗೆ ಮುರಿದು ಬಿದ್ದಿದೆ ಇಲ್ಲಿ ನೋಡಿ. ಮಳೆಗಾಲ ಬಂತು ಅಂದರೆ ಈ ಮಂಗಗಳು ನಮಗೆ ಎಷ್ಟು ತಾಪತ್ರಯ ಕೊಡ್ತವೆ ಅಂದರೆ, ಇಲ್ಲಿರೋ ಅಡಿಕೆಕಾಯಿ ಪೂರ್ಣ ಸೀಬಿ ಹಾಕ್ತವೆ. ಒಂದು ಕಡೆ ಗಾಳಿ ಮಳೆಯಿಂದ ಅಡಿಕೆ ಮರ ಬಿದ್ದರೆ ಮತ್ತೊಂದು ಕಡೆ ಬೆಳೆಯೋ ಅಡಿಕೆಕಾಯಿನೆಲ್ಲ ಸೀಬಿ ಹಾಕೋದು ಈ ಮಂಗಗಳು. ನಾವು ಕಷ್ಟಪಟ್ಟು ಬೆಳೆಯೋದು ಎಷ್ಟು ಲಾಸ್ ಆಗ್ತದೆ ಅಂದರೆ ಹೇಳೋಕ್ಕಾಗಲ್ಲ. ಈ ಅಡಿಕೆ ಮರ ಇದೆಯಲ್ಲ, ತುಂಬ ಎತ್ತರಕ್ಕಿತ್ತು, ಅದು ಮುರ್ಕೊಂಡು ಬಿದ್ದಿದೆ, ಅಲ್ಲಿವರೆಗೂ ಹೋಗಿದೆ. ಇಲ್ಲಿ ನೋಡಿ, ಕೊನೆ ತಾನಾಗೆ ಉದುರು ಬಿದ್ದಿದೆ. ಇದು ಏನಪ್ಪ ಅಂದರೆ, ಈಗ ಉದ್ದ ದೋಟಿ ಹಾಕ್ಕೊಂಡು ಕೊಯ್ತಾರಲ್ಲ, ಅದು 2ನೇ ಕೊಯ್ಲಲ್ಲಿ ಏನು ಮಾಡ್ತಾರೆ, ಸಿಂಗಾರದ್ದು ಒಂದು ಸೈಡ್ ಕೊಯ್ದು ಬಿಡ್ತಾರೆ ಸಿಂಗಾರ ಬಂದಾಗ. ಆಗ ಈ ರೀತಿ ಕೊನೆಗಳು ಏನಾಗುತ್ತೆ ಆವಾಗ ಗೊತ್ತಾಗಲ್ಲ, ಈಗ ಗೊತ್ತಾಗುತ್ತೆ ನೋಡಿ. ಎಲ್ಲ ಹಾಗೆ ಒಂದು ಸೈಡ್ ಕೊಯ್ದಿದ್ರಿಂದ ಅದು ಗ್ರಿಪ್ ಇರಲ್ಲ, ಎಲ್ಲ ಕಟ್ಟಾಗಿ ಹಾಗೆ ವೆಯ್ಟ್ ಆಯಿತು ಅಂದರೆ ಹಾಗೆ ಹಿಸ್ಕೊಂಡು ಬಿದ್ದುಬಿಡುತ್ತೆ. ಈ ರೀತಿ ಸುಮಾರು 2-3 ಕೊನೆ ಹೋಗಿದೆ ನಮ್ಮದು. ಇದು ನಮ್ಮದೇ ತೋಟ. ನಾನು ಕೆಲವು ಮೆಣಸಿನ ಬಳ್ಳಿ ಹಾಕಿದ್ದೇನೆ, ಮೆಣಸಿನ ಬಳ್ಳಿ ಎಲ್ಲ ಚೆನ್ನಾಗಿದೆ. ಏನು ಮಾಡ್ತಾರೆ ಗೊತ್ತಾ, ಈ ಕೊನೆ ಕೊಯ್ಲು ಟೈಮಲ್ಲಿ ಈ ಮೆಣಸಿನ ಗಿಡದ ಮೇಲೆ ಕೊನೆ ಕೊಯ್ಯೋರು ಕೊನೆ ಎಳಿತಾರೆ. ಆದ್ದರಿಂದ ಮೆಣಸಿನ ಬಳ್ಳಿಯು ಸತ್ತೋಗ್ಬಿಡುತ್ತೆ. ನೋಡಿ ಕೆಳಗಡೆ ನೋಡಿ ಕಾಣ್ಬೋದು ನಿಮಗೆ ಅಡಿಕೆಗಳೇ ಹೇಗೆ ಸೀಬಿ ಹಾಕ್ತದೆ ಅಂತ. ನಮಗೆ 1-2 ಕಾಟ ಇರಲ್ಲ ಇಲ್ಲಿ. ಇದು ಮೆಣಸಿನ ಬಳ್ಳಿ. ಇದ್ರ ಮಧ್ಯೆ ಬಾಳೆಗಳಂತೂ ನೋಡೋದೇ ಬೇಡ ಬಿಡಿ,
ಈ ಗಾಳಿ ಮಳೆ ಬಂತು ಅಂದರೆ ಎಲ್ಲ ಉದುರಿ ಹೋಗ್ಬಿಡುತ್ತೆ. ಕೆಳ ಬಿದ್ದು ಇಲ್ಲಿ ಒಂದು 4-6 ಲವಂಗದ ಗಿಡ ಹಾಕಿದ್ದೇನೆ, ಒಂದು ಹೆಚ್ಚಿಲ್ಲ. ಈಗ ಲವಂಗಕ್ಕೆ ಗಿಡ ಕಾಯಿ ಬಿಟ್ಟರೆ ಅದರಲ್ಲಿ ಕೊಯ್ಯೋಕ್ಕೆ 2-3 ಆಳು ಬೇಕು. ಹಾಗಾಗಿ ಲವಂಗದ ಗಿಡ ಬೆಳೆದ್ರಿಂದ ಲಾಭ ಏನೂ ಸಿಗಲ್ಲ ನಮಗೆ. ಸುಮ್ಮನೆ ಕೆ ಜಿಗೆ 400 ರೂಪಾಯಿ ಅಂದರೆ ಒಂದು ಗಿಡ ಕೊಯ್ಯಲಿಕ್ಕೆ 2 ಆಳು ಬೇಕು. 800 ರೂಪಾಯಿ ಆಳಿಗೆ ಬೇಕು. 1 ಕೆ ಜಿ ಲವಂಗಕ್ಕೆ 400 ರೂಪಾಯಿ. ಹಾಗಾಗಿ ಭಾಳಷ್ಟು ಜನ ಏನು ಮಾಡಿದ್ದಾರೆ ಅಂದರೆ ಈ ಲವಂಗದ ಗಿಡ ಎಲ್ಲ ಕಡ್ದು ಹಾಕ್ಬಿಟ್ಟಿದ್ದಾರೆ. ನಮ್ಮಲ್ಲೊಂದು 4-5 ಗಿಡ ಮಾತ್ರ ನೆಟ್ಟಿದ್ದೆ, ಅದು ಹಾಗೆ ಬಿಟ್ಟಿದ್ದೇನೆ. ಹೀಗೆ ಅಪರೂಪಕ್ಕೆ ಇರಲಿ ಬೇಕಾಗತ್ತೆ ಅಂತ. ಇದು ನಮ್ಮೂರ ಮೇಲಿನ ತೋಟದಿಂದ ಎಲ್ಲ ಬರೋ ನೀರು ಇಲ್ಲೇ ಬಿದ್ದು ಹೀಗೆ ಕೆಳಗಡೆ ಹರಿದು ಹೋಗುತ್ತೆ ನೋಡಿ. ಇದು ಆಮೇಲೆ ಹಾಗೆ ತೋಟ ಒಂದು ಇನ್ನೂ ಕೆಳಗಡೆ ಭಾಳ ತೋಟ ಇದೆ, ಆ ತೋಟದಲ್ಲಿ ಹರಿದು ಹೊಳೆ ಸೇರುತ್ತೆ. ನೋಡಿ, ಆಗಲೇ ಹೇಳಿದ್ನಲ್ಲ ಕೊನೆಗಳು ಹೇಗೆ ಉದುರ್ತವೆ ಅಂತ. ಅಡಿಕೆ ಕೊನೆಗಳು ಈ ರೀತಿ. ಅದನ್ನ ಕೊಯ್ಬೇಕಿದ್ರೆ ನಿಗಾ ಇಟ್ಟು ಕೊಯ್ಯಲ್ಲ. ನೋಡಿ, ನಿಮ್ಗೆ ಗೊತ್ತಾಗ್ಬೋದು. ಒಂದು ಸೈಡ್ ಹರಿದು ಬಿಟ್ಟಿದ್ದಾರೆ ಇಲ್ಲಿ ಕೊನೆನ. ಅದೇನಾಗುತ್ತೆ, ಮರಕ್ಕೆ ಗ್ರಿಪ್ ಸಿಗಲ್ಲ, ಹಾಗಾಗಿ ಹಿಸ್ಕೊಂಡು ಬಿದ್ದುಬಿಡುತ್ತೆ. ಅದರಿಂದ ಕೊನೆ ಕೊಯ್ಯೋರಿಂದ ನಾವು ಎಷ್ಟು ಹೇಳಿದರೂ ಅವ್ರಿಗೆ ದುಡ್ಡು ಬಂದರೆ ಆಯ್ತು ಅಷ್ಟೇ. ಅದ್ರ ಮಧ್ಯೆ ನೋಡಿ ಇಲ್ಲಿ ಮಂಗನ ಕಾಟ. ಎಷ್ಟು ಅಡಿಕೆಗಳನ್ನು ಸೀಬಿ ಬಾಯಲ್ಲಿ ಸೀಬಿ ಹಾಕಿದ್ದಾವೆ ನೋಡಿ. ಇದ್ರ ಜೊತೆಗೆ ನೋಡಿ ಇಲ್ಲಿ ಅಡಿಕೆ ಮರ ಮುರಿದು ಬಿದ್ದಿದೆ. ನಮಗೇನು ಇದರಿಂದ ಅಡಿಕೆ ಬೆಳೆಗಾರರ ಸಂಕಷ್ಟ ನಿಮಗೆ ಗೊತ್ತಾಗಬೇಕು. ನೋಡಿ ಯಾವ ರೀತಿ ಕೊನೆ ಬಿಟ್ಟಿದ್ದು ಮುರ್ಕೊಂಡು ಬಿದ್ದಿದೆ. ಎಷ್ಟು ಮರ ಹೋಗಿದೆ, ಬರೀ ಒಂದು ವಾರ ಆಯ್ತು ನಮ್ಮ ಮಳೆಗಾಳಿ ಶುರುವಾಗಿ, ಇಷ್ಟು ಹೋಗಿದೆ. ಅದರ ಜೊತೆ ಬೀಳೋದ್ರ ಸಮಯದಲ್ಲಿ ಉಳಿದ ಗಿಡ ಮರನೂ ಕಿತ್ಕೊಂಡು ಹೋಗುತ್ತೆ. ಎಲೆ ಬಳ್ಳಿ, ಮೆಣಸಿನ ಬಳ್ಳಿ ಏನೇ ಇದ್ದರೂ ಅದನ್ನು ಸಾಯಿಸ್ಕೊಂಡು ಹೋಗ್ತವೆ. ನಾನೊಂದು 4-5 ದಿವಸ ಆಗಿತ್ತು ಊರಲ್ಲಿರದೆ. ದಿನಕ್ಕೊಂದು 2-3 ಸರ್ತಿನಾರು ತೋಟಕ್ಕೆ ಬರ್ತಿದ್ದೆ. ನಾನು ಇಲ್ಲ ಹೇಳೋದು ಅವ್ರಿಗೆ ಹೇಗೆ ಗೊತ್ತಾಗುತ್ತೋ ಗೊತ್ತಿಲ್ಲ. ಅಡಿಕೆ ಕಾಯಿ ಬೆಳೀತು ಅಂದರೆ ಸಾಕು, ಅದರಲ್ಲಿರೋ ರಸ ಹೀರಲಿಕ್ಕೆ ಮಂಗಗಳು ತಯಾರಾಗ್ಬಿಡುತ್ತೆ. ಅದ್ರ ಜೊತೆ ಸ್ವಲ್ಪ ಮಣಿ ಉದುರೋದು ಇದೆ ನೋಡಿ. ಇಲ್ಲಿ ಹೇಗೆ ಮಣಿ ಉದುರಿದೆ ಅಂತ ನಿಮಗೆ ಗೊತ್ತಾಗ್ಬೋದು. ಅಡಿಕೆ ಮಣಿ ಎಲ್ಲ ಉದುರಿದೆ. ಮೊನ್ನೆ ಅಷ್ಟೇ ಒಂದಿಷ್ಟು ಮೆಣಸಿನ ಬಳ್ಳಿ ತಂದು ನೆಟ್ಟಿದ್ದೇನೆ. ಚಿಗುರ್ತಾ ಬಿಡುತ್ತಾ ಗೊತ್ತಿಲ್ಲ. ಎಲ್ಲ ಮರಕ್ಕೂ ಹಾಕಿದ್ದೇನೆ. ಅದಿನ್ನೂ ಚಿಗುರು ಬಂದರೆ ಮರಕ್ಕೆ ಕಟ್ಟಬೇಕು. ಇದನ್ನ ಮಳೆಗಾಲದಲ್ಲಿ ಸೀದಾ ಮರಕ್ಕೆ ನಾವು ಕಟ್ಟಿದರೆ ಮರದ ನೀರು ಇಳಿದು ಬಳ್ಳಿ ಕೊಳ್ತು ಹೋಗ್ಬಿಡುತ್ತೆ. ಅದಕ್ಕೆ ನಾನೇನು ಮಾಡಿದ್ದೇನೆ, ಅದಕ್ಕೆ ಸಪ್ರೇಟ್ ಗೂಟ ಹೋಗಿದ್ದು ಬಳ್ಳಿ ಎಲ್ಲ ಕಟ್ಟಿದ್ದೇನೆ. ಈ ರೀತಿ ಮಾಡೋದ್ರಿಂದ ನೀರು ಬಳ್ಳಿ ಮೇಲೆ ಇಳಿಯಲ್ಲ. 4 ಬಳ್ಳಿ ನೆಟ್ಟರೆ 1-2 ಬಳ್ಳಿ ಯಾರು ಚಿಗುರು ಬರ್ಬೋದು. ಅದರಿಂದ ನೋಡಬೇಕು ಏನಾಗತ್ತೆ ಅಂತ. ಇದು ಮಳೆಗಾಲದಲ್ಲಿ ಮಾತ್ರ ಈ ನೀರು ಬರುತ್ತೆ. ಬೇಸಿಗೆಯಲ್ಲಿ ಘಟ್ಟದ ನೀರು 24 hours ನಮಗಿರುತ್ತೆ. ಆದರೆ ಅದನ್ನ ಈಗ ಬಿಡಲ್ಲ, ವೇಸ್ಟ್ ಮಾಡಲ್ಲ. ಇಲ್ಲೇ ಕಟ್ ಹಾಕಿ ನಿಲ್ಲಿಸಿ ತೋಟಕ್ಕೆ ಹರಿಯೋದಕ್ಕೆ ಬಿಡ್ತೇವೆ.
ಅಷ್ಟೇ ಮೊನ್ನೆ ಅಷ್ಟೇ ಎಲ್ಲ ಕರ್ಕೊಬಂದು ಆಳು ಕಾಳು ತೆಗೆದು ಕಳೆ ಕಿತ್ತಾಯಿತು. ಇದು ಕಾಫಿ ಗಿಡ, ಕಾವೇರಿ ಅಂತ ಕಾಫಿ ಹಾಕ್ತೇವೆ. ಈ ವರ್ಷ ಒಂದಿಷ್ಟು ಗಿಡ ನೆಟ್ಟಿದ್ದೇನೆ, ಕಾಫಿ ಗಿಡನ. ತುಂಬ ದೊಡ್ಡ ದೊಡ್ಡಕ್ಕಿತ್ತು ಎಲ್ಲ ಕಾಫಿ ಗಿಡ ಕಡಿದೆ. ಈ ಹೊಸದಾಗೆಲ್ಲ ಚಿಗುರು ಬಂದಿದೆ ಇದರಲ್ಲಿ. ಬರೋ ವರ್ಷ ಚೆನ್ನಾಗಿ ಕಾಯಿ ಬರ್ಬೋದು. ಇದು ನಮ್ಮ ಬಸಳೆ ಅಂತ, ನೆಲಬಸಳೆ. ಇದನ್ನು ಪದಾರ್ಥಕ್ಕೆಲ್ಲ ಉಪಯೋಗಿಸ್ಬೋದು. ನಾವು ತೋಟದಲ್ಲಿ ಅಷ್ಟೋ ಇಷ್ಟು ಹಾಕಿರ್ತೇವೆ. ಮಳೆಗಾಲದಲ್ಲಿ, ಬೇಸಿಗೆಯಲ್ಲಿ ಇದು ಸಾಂಬಾರು, ಸಾರು ಎಲ್ಲ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ನಾನು ಬೆಂಗಳೂರಿಂದ ಬರುವಾಗ ಒಂದು 4 ಅವರೆ ಗಿಡ ತಗೊಬಂದಿದ್ದೆ, ತೋರಿಸ್ತೇನೆ ನಿಮಗೆ. ನೋಡಿ, ಇದು ಹಾಕಿದ್ದೇನೆ ತೋಟದಲ್ಲಿ. ಗಿಡ ದೊಡ್ಡಕ್ಕಾಗಿದೆ, ಬಟ್ ಯಾವುದೇ ಕಾಯಿ ಬಿಡಲಿಲ್ಲ. ಇನ್ನೂ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಇದು ನಮ್ಮ ಕಡೆ ಅದನ್ನು ಮರಕ್ಕೆ ಕಟ್ಟಿದ್ದೇನೆ. ನಾವು ತೋಟಕ್ಕೆ ಸರ್ಕಾರಿ ಗೊಬ್ಬರ ಯಾವುದೇನು ಹಾಕಲ್ಲ, ಬರೀ ಕೊಟ್ಟಿಗೆ ಗೊಬ್ಬರ ಮಾತ್ರ ಹಾಕೋದು. ಒಂದು ತೋಟನೂ ಜಾಸ್ತಿ ಇಲ್ಲ, ಇದ್ದಿದ್ರಲ್ಲೇ ಏನೋ ಒಂದಿಷ್ಟು ಮಾಡ್ಕೊಳ್ಳೋದು. ಬಾಳೆ, ಮೆಣಸು ಹಾಗೂ ಅಡಿಕೆ ಇವುಗಳೆಲ್ಲ ಹಾಕಿದ್ದೇವೆ. ಇದು ನೋಡಿ, ಇದು ಸಣ್ಣ ಬಾಳೆ ಗಿಡನ ಮಂಗಗಳು ಬಿಡೋದಿಲ್ಲ. ಚಿಕ್ಕ ಚಿಕ್ಕ ಗಿಡಗಳನ್ನೇ ಸಿಗಿದು ಅದರೊಳಗಿನ ತಿರುಳು ತಿಂತದೆ. ಹಂಗಾಗಿ ಬಾಳೆ ಗಿಡ ಬೆಳೆಸೋದು ಕಷ್ಟ ಆಗಿದೆ ಇಲ್ಲಿ. ಇದು ನೋಡ್ತಿದ್ದೀರಲ್ಲ, ಇದು ಸುಮಾರು 200 ಮೀಟ್ರ್ವರೆಗಿದೆ. 200 ಮೀಟ್ರ್ ಉದ್ದ ಇದೆ ಈ ಒಂದೊಂದು ಬಣ್ಣ. ಈ ಬಣ್ಣದಲ್ಲಿ ಮೊದಲು ಕಾದಿಗೆ ಇತ್ತು. ನಾನು ಆ ಕಾದಿಗೆಯನ್ನೆಲ್ಲ ಮುಚ್ಚಿದ್ದೇನೆ ಅಂದರೆ 1.5 ಅಡಿ 2 ಅಡಿ ಗಾತ ಇತ್ತು. ಆ ಗಾತಕ್ಕೆ ಕಾಯಿ ಸಿಪ್ಪೆ ತುಂಬಿ ಅದರ ನಂತರ ಅದರ ಅಡಿಗೆ ಪೈಪ್ ಕೊಟ್ಟಿದ್ದೇನೆ. ನೋಡಿ, ನಿಮಗೆ ಕಾಣ್ಬೋದು, ಇಷ್ಟು ಅಡಿಯಲ್ಲಿ ಪೈಪ್ ಇದೆ ಈ ಪಟ್ಟೆಯಲ್ಲಿ. ಮಳೆಗಾಲದಲ್ಲಿ ಜವಳು ಹತ್ತಲ್ಲ ಅದು. ಈ ರೀತಿ ಮಾಡಿದರೆ ನೀರೆಷ್ಟೇ ಬಂದರೂ ಕಾಯಿ ಸಿಪ್ಪೆ ಜೊತೆಗೆ ಇಂಗಿ ಹೋಗುತ್ತೆ. ನಾನು ಇದು ಮಾಡಿ 8-10 ವರ್ಷ ಆಯಿತು. ಮೊದಲು ಒಂದು ಸತಿ ಮಾಡಿದೆ, ಅದು ಮುಚ್ಚಿಬಿಟ್ಟೆ ಕಾದಿಗೆನ. ಆವಾಗ ಮರ ಎಲ್ಲ ಕೆಂಪಾಗ್ಬಿಡ್ತು. ಆವಾಗ ನನಗೆ ಒಂದು ಉಪಾಯ ಹೊಳಿತು. ಇದಕ್ಕೆ ಈ ರೀತಿ ಪೈಪ್ ಹಾಕಿ ಅದ್ರ ಮೇಲೆ ಕಾಯಿ ಸಿಪ್ಪೆ ಹಾಕಿ ಅದ್ರ ಮೇಲೆ ಈಗ ಮಣ್ಣು ಮುಚ್ಚಿದ್ದೇನೆ. ಇದರಿಂದ ಮರಗಳು ಚೆನ್ನಾಗಿ ಬೆಳೆದಿದೆ ಮತ್ತು ನಮಗೆ ಕಳೆ ತೆಗೀಲಿಕ್ಕೆ, ಅಡಿಕೆ ಆರಿಸ್ಲಿಕ್ಕೆ ಇದಕ್ಕೆಲ್ಲ ತುಂಬ ಅನುಕೂಲ ಆಗಿದೆ. ಯಾವುದೇ ತೊಂದರೆ ಇಲ್ಲ, ಮರಗಳಿಗೂ ಏನು ತೊಂದರೆ ಇಲ್ಲ. ನೀರು ಬಸಿಗಾಲುವೆ ಲೆಕ್ಕ. ಮರಗಳು ಹೆಚ್ಚು ನೀರಿದ್ದರೆ ಬೇರು ಹುಳ ಬರುತ್ತೆ ಮತ್ತು ಅಡಿಕೆ ಮರ ಸತ್ತೋಗ್ಬಿಡುತ್ತೆ, ಕೆಂಪಾಗ್ಬಿಡುತ್ತೆ. ಅದಕ್ಕೆ ಈ ರೀತಿ ಮಾಡಿದರೆ ಮರದ ಹತ್ರ ನೀರು ನಿಲ್ಲಲ್ಲ. ಹೆಚ್ಚಾದ ನೀರು ಈ ಬಸುಗಾಲುವೆಯಲ್ಲಿ ಬಂದು ನಿಲ್ಲುತ್ತೆ. ನೀವು ನೋಡಿರ್ಬೋದು, ಇಲ್ಲಿ ಪ್ರತಿ ಕಾದಿಗೆಗೂ ಆ ರೀತಿ ಪೈಪ್ ಕೊಟ್ಟಿದ್ದೇನೆ. ಮಳೆಗಾಲದಲ್ಲಿ ಹೆಚ್ಚಾದ ನೀರು ಈ ಪೈಪಲ್ಲಿ ಹರಿದು ಹೋಗುತ್ತೆ. ಫುಲ್ ಅದೇ ರೀತಿ ಮಾಡಿದ್ದೇನೆ. ಹಾಗಾಗಿ ಈಗೇನು ತೊಂದರೆ ಇಲ್ಲ, ತೋಟಕ್ಕೆ ತೊಂದರೆ ಇಲ್ಲ. ನೀರು ನಿಲ್ಲುತ್ತೆ ಹೇಳ ಇದು ಇಲ್ಲ. ನಿಮಗೆ ಕಾಣ್ತಾ ಇರ್ಬೋದು, ಇದೆಲ್ಲ ನೋಡಿ, ಮಂಗ ಎಷ್ಟು ನಮ್ಮದು ಅಡಿಕೆ ಹಾಳು ಮಾಡುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಎಲ್ಲೆಲ್ಲೋ ಇರೋ ಮಂಗನ್ನೆಲ್ಲ ತಂದು ಇಲ್ಲಿ ನಮ್ಮ ಮಲೆನಾಡು ಕಾಡಿಗೆ ಬಿಡ್ತಾರೆ. ಈ ಮಂಗಗಳು ತಿನ್ನಕ್ಕೆ ಬೇಕಾದಷ್ಟಿದ್ರು ನಮ್ಮ ಅಡಿಕೆನ ಬಿಡಲ್ಲ. ನೋಡಿ, ಇಲ್ಲಿ ಎಷ್ಟು ಅಡಿಕೆ ಸೀಬಿದ್ದಾವೆ ಅಂದರೆ ಇಡೀ ತೋಟ ತುಂಬ ಅದೇ ಆಗಿದೆ. ಇದರಿಂದ ನಾವು ಬಚಾವಾಗೋದು ಹೇಗೆ ಅಂತ ನಮಗೆ ಅರ್ಥ ಆಗೋದಿಲ್ಲ.
ಇಲ್ಲಿ ಸಾಲಲ್ಲಿ ಒಂದು 5-6 ಮರ ಆವಾಗ ಗಡಿಗೆ ಅಂತ ಹಾಕಿದ್ವಿ. ಬಟ್ ಅದು ಎಷ್ಟು ದೊಡ್ಡ ಆಯಿತು ಅಂದರೆ ನಾವು ಒಂದು ಊರಲ್ಲಿದ್ದ ಇದಕ್ಕೆ ಒಂದು 10-15 ವರ್ಷದಲ್ಲೇ ದೊಡ್ಡ ಮರ ಆಗ್ಬಿಡ್ತು. ಇಡೀ ಈ ತೋಟದ ಪೂರ್ಣ ಸಾರನ್ನು ಈ ಮರನೇ ಎಳ್ಕೊಬಿಡ್ತಿತ್ತು. ಅದಕ್ಕೆ ಈ ಸಾರಿ ಬಂದವನು ಈ ಮರನೆಲ್ಲ ಕಟ್ಸಾಕಿದ್ದಾನೆ. ಸಾಕಷ್ಟು ಕಟ್ಟಿಗೆನೂ ಆಗಿದೆ. ಈ ವರ್ಷಕ್ಕೆ ಬೇಕಾದಷ್ಟು ಕಟ್ಟಿಗೆ ಮಾಡ್ಕೊಂಡಿದ್ದೇನೆ. ಇನ್ನೂ 2 ವರ್ಷಕ್ಕಾಗೋಷ್ಟು ಕಟ್ಟಿಗೆ ನಮಗೆ ಇದೆ, ಅದರಿಂದ ತೊಂದರೆ ಇಲ್ಲ. ಇದೊಂದು ರೀತಿ ಚಿಗುರುಗೂಟ ಇದ್ದಾಗೆ, ಸಣ್ಣ ಬಕ್ಕುಳ ಅಂತ ಇದ್ರ ಹೆಸರು ನಾವು ಕರೆಯೋದು. ಇದು ಒಂದು ಸಣ್ಣ ಸಣ್ಣ ಗೆಲ್ ನೆಟ್ಟರೆ ಇದು ದೊಡ್ಡ ಮರ ಆಗ್ಬಿಡುತ್ತೆ. ಒಂದು 10-15 ವರ್ಷ ಬಿಟ್ಬಿಟ್ರೆ ದೊಡ್ಡ ಮರ ಆಗ್ಬಿಡುತ್ತೆ. ಆಮೇಲೆ ಕಡಿಯೋದು ಕಷ್ಟ ಆಗುತ್ತೆ. ನೋಡಿದ್ರಲ್ಲ, ಈ ವರ್ಷದ ಮಳೆಗಾಲದ ಉಪದ್ರವ ಹೇಗಿದೆ ಅನ್ನೋದು ನಿಮಗೂ ಗೊತ್ತಾಯ್ತಲ್ವ. ಇನ್ನೂ 2-3 ತಿಂಗಳು ಕಳಿಬೇಕು ನಾವು. ಅಲ್ಲಿವರೆಗೆ ಇನ್ನೇನೇನು ಅನಾಹುತ ಆಗುತ್ತೆ ಹೇಳೋದು ಗೊತ್ತಿಲ್ಲ. ತೋಟದ ಬಗ್ಗೆ ನಿಮಗೂ ಒಂದು ಸ್ವಲ್ಪ ಅರಿವು ಆಗಿರ್ಬೋದು. ಅದನ್ನು ನನಗೆ ಗೊತ್ತಿದ್ದಂಗೆ ಹಂಚ್ಕೊಂಡಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಪರಿಶ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಏನು ಅಂತ ನಮಗೂ ತಿಳಿಸಿ. ನಮಸ್ಕಾರ. ನೋಡಿದ್ರಲ್ಲ ನಮ್ಮ ತೋಟದ ಕಡೆ ಹೇಗಿದೆ, ಎಷ್ಟೆಲ್ಲ ರಾದ್ದಾಂತ ಆಗಿದೆ ಅಂತ ನಿಮಗೂ ಅನಿಸಿರ್ಬೋದು. ನಮ್ಮ ತೋಟನೂ ನೀವು ನೋಡ್ದಂಗೆ ಆಯಿತು. ತುಂಬ ಥ್ಯಾಂಕ್ಸ್. ಅದಕ್ಕಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.